ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ರೀ. ಇವತ್ತು ಈ ಬೆಂಡೆಕಾಯಿ ಒಳಗೆ ಒಳ್ಳೆಯ ಟೇಸ್ಟ್ ಆದಂಥ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈ ಪಲ್ಯ ನೋಡ್ರಿ, ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ಡಯಾಬಿಟಿಕ್ ಇರೋರಿಗೂ ತುಂಬ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು. ಮಕ್ಕಳಿಗೆ ಬುದ್ಧಿ ಚುರುಕಾಗಕ್ಕಂಥೇಳಿ ಬೆಂಡೆಕಾಯನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ನಾನಿಲ್ಲಿ ಅರ್ಧ ಕೆಜಿ ಬೆಂಡೆಕಾಯಿನ ತೊಗೊಂಡು ಇದರೊಳಗೆ ಒಳ್ಳೆಯ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡ್ಬೋದು ರೀ, ನಾನೊಂದಿಲ್ಲಿ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ನಮ್ಮದು ಬಾಣಲೆ ಬಿಸಿ ಆಗ್ತಾ ಇದ್ದ ಹಾಗೇ ಇದಕ್ಕೆ ನಾವು ಎಣ್ಣೆಯನ್ನು ಹಾಕೊಳ್ಳೋಣ ರೀ. ನಾವು ಈಗ ಬೆಂಡೆಕಾಯನ್ನು ಹಾಕ್ಕೊಂಡಿದ್ದೇವೆ ರೀ. ಈ ಬೆಂಡೆಕಾಯಿ ಒಳಗೆ ಇದು ಸ್ವಲ್ಪ ಜಲ್ ಥರ ಬರ್ತದೆ ನೋಡ್ರಿ, ಅದು ಕಡಿಮೆ ಆಗೋ ತನಕ ನಾವು ಈ ಬೆಂಡೆಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಟೇಸ್ಟ್ ಆದಂಥ ಮತ್ತು ಹೆಲ್ದಿ ಆದಂಥ ಬೆಂಡೆಕಾಯಿ ಪಲ್ಯ ಬೇಗನೆ 5 ನಿಮಿಷದೊಳಗೆ ಮಾಡ್ಬೋದು ರೀ. ಈಗ ನಾವು ಬೆಂಡೆಕಾಯಿ ಎಲ್ಲ ಹಾಕೊಂಡಾಗಿದೆ ರೀ. ಇವಾಗ ನಾವು ಸ್ವಲ್ಪ ಇದು ಚೆನ್ನಾಗಿ ಆಯಿಲಲ್ಲಿ ನಾವು ಫ್ರೈ ಮಾಡಬೇಕು ನೋಡ್ರಿ. ನಮ್ಮದು ಬೆಂಡೆಕಾಯಿ ಸ್ವಲ್ಪನೇ ಕಲರು ಚೇಂಜ್ ಆಗಿದೆ ನೋಡ್ಬೋದು ನೀವು. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಈಗ ನೋಡೋಮ್ರಿ, ನಮ್ಮದು ಬೆಂಡೆಕಾಯಿ ಸ್ವಲ್ಪನೇ ಇದು ಈ ಥರ ಜಲ್ ಟೈಪ್ ಬರುತ್ತೆ ನೋಡ್ರಿ, ಅದು ಲೋಳೆ ಥರ ಬರುತ್ತೆ ನೋಡ್ರಿ. ಅದು ಕಮ್ಮಿ ಆಗಬೇಕಂದ್ರೆ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಇದು ಆಯಿಲನ್ನು ಒಳಗೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ರೀ. ಅಂದರೆ ಅದು ನಮಗೆ ಈ ಬೆಂಡೆಕಾಯಿ ಫ್ರೈ ಆಯಿತು ಅಂತಂದರೆ ಇದೆಲ್ಲ ಕಡಿಮೆ ಆಗುತ್ತೆ. ಮತ್ತು ನಮ್ಮದು ಬೆಂಡೆಕಾಯಿ ನೋಡಿರಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಇಲ್ಲಿ ನೋಡಿರಿ, ಈ ಥರ ನೋಡಿರಿ, ಈ ಥರ ಆದ್ರೇ ನಮಗಿದು ಲೋಳೆ ಥರ ಆಗೋದು, ಮತ್ತು ಈ ಥರ ಜಲ್ ಟೈಪ್ ಆಗ್ತದೆ ನೋಡಿರಿ, ಅದನ್ನು ಸಹ ಕಡಿಮೆ ಆಗುತ್ತೆ. ನಾವು ಫ್ರೈ ಮಾಡ್ಕೊತ ಹೋದಷ್ಟು ಅದು ಕಡಿಮೆ ಆಗ್ಕೊತ ಹೋಗುತ್ತೆ. ಇದಕ್ಕೆ ಫ್ರೆಶ್ ಇದ್ದಾಗೆ ನಾವು ಈ ಥರ ಮಾಡಿದ್ರೆ ಅದು ಸ್ಟಾರ್ಟಿಂಗ್ ಹಾಗೆ ಆಗುತ್ತೆ, ಆಮೇಲೆ ಕಡಿಮೆ ಹಾಕೋತ ಹೋಗ್ತದೆ. ನಾವು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ದಂಗೂ ಅದು ಕಡಿಮೆ ಹಾಕೋತ ಹೋಗುತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಫ್ರೈ ಮಾಡ್ಕೊತ ಇದ್ದ ಹಾಗೇ ಸ್ವಲ್ಪ ನಮ್ಮದು ಒಳಗೊಂದೊಂದು ಗೋಲ್ಡನ್ನು ಆಗಿದ್ದಾವೆ, ಗೋಲ್ಡನ್ ಕಲರ್ ಬಂದಿದ್ದಾವೆ. ಮತ್ತು ಇದು ನಮ್ಮದೇನು ಲೋಳೆ ಥರ ಏನು ಬರುತ್ತಿತ್ತು ನೋಡಿರಿ, ಇದು ಅಂಟಾಗಿ ಅದನ್ನು ಸಹ ಕಡಿಮೆ ಆಗಿದೆ. ನಾವು ಫ್ರೈ ಮಾಡ್ಕೊತ ಹೋದಷ್ಟು ಅದು ಕಡಿಮೆ ಹಾಕೋತ ಹೋಗುತ್ತೆ. ನಾನು ಇವಾಗ ಮಧ್ಯಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ರೀ. ಇದು ಆಯಿಲ್ ಎದಕ್ಕಂತಂದರೆ ಇದರೊಳಗೆ ನಾನು ಈರುಳ್ಳಿಯನ್ನು ಮತ್ತು ಕರಿಬೇವು ಸೊಪ್ಪನ್ನು ಇದರೊಳಗೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ರೀ. ಈಗ ಫಸ್ಟಿಗೆ ನೋಡಿರಿ, 4-5ರಿಂದ ಎಸಳು ಬೆಳ್ಳುಳ್ಳಿ, ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಮತ್ತು ನೋಡ್ಬೋದು, ಇಲ್ಲಿ ನಾನು ಒಂದು ಈರುಳ್ಳಿ ಹೆಚ್ಚಿದ್ದೀನಿ. ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಇಲ್ಲಿ ನಾನು ಕರಿಬೇವು ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂಚೂರು ಇದು ಫ್ರೈ ಆಗಬೇಕು ನಮ್ಗೆ ರೀ. ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದ್ರದ್ದೊಂದು ಫ್ಲೇವರು ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಇದನ್ನು ನೋಡಿರಿ, ಇವಾಗ ನಾವು ಆಯಿಲ್ ಹಾಕಿದ್ದೀವಿ, ಇದೊಂದು ಮುಚ್ಚಿ 2 ನಿಮಿಷ ಸ್ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ತೀನಿ ರೀ. ಈಗ ನೋಡೋಣ್ರಿ, 2 ನಿಮಿಷ ಆಗಿದೆ. ನಮ್ಮದು ಈರುಳ್ಳಿ ಅದು ಸ್ವಲ್ಪ ಬೆಂದಿರುತ್ತೆ ನೋಡ್ಬೋದು. ನಾವೀಗ ಇದನ್ನು ಸಹ ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಇದಕ್ಕೆ ನೋಡಿರಿ, ಇವಾಗ ಸ್ವಲ್ಪನೇ ನಾವು ಅರಿಶಿನವನ್ನು ಹಾಕೋಣ. ನಾವು ಇವಾಗ ಅರಿಶಿನವನ್ನು ಹಾಕ್ಕೊಂಡಿದ್ದೇವೆ ರೀ. ಸ್ವಲ್ಪನೇ ಇಲ್ಲಿ ನಾನು 6 ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಕುಟ್ಟಿಬಿಟ್ಟು ಕಲ್ಲಲ್ಲಿ ಒಂಚೂರು ಕುಟ್ಬಿಟ್ರಿ, ಈ ಥರನೇ ಹಾಕ್ತಾಯಿದ್ದೀನಿ. ನಿಮಗೆ ಕಲ್ಲಿರ್ಲಿಕ್ಕಂದರೆ ಸ್ವಲ್ಪ ತರಿಯಾಗಿ ಮಿಕ್ಸಿನಲ್ಲಿ ಸಹ ಇದನ್ನು ಪೇಸ್ಟ್ ಮಾಡ್ಕೊಂಡ್ರೂ ಸಾಕು, ಒಳ್ಳೆಯ ಟೇಸ್ಟ್ ಕೊಡುತ್ತೆ ರೀ. ಹಾಗಾಗಿ ಇದಕ್ಕೆ ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು ರೀ, ನಮ್ಮದು ಪಲ್ಯ ರೆಡಿ ಆಗುತ್ತೆ. ಈಗ ನಮ್ಮದು ಇನ್ನೊಂದು 2 ನಿಮಿಷಗಳ ಕಾಲ ಬೇಯಿಸಿದ್ದೀನಿ ರೀ. ಈಗ ಇದಕ್ಕೆ ನಾವು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ರೀ. ಈಗ ನೀವು ನೋಡ್ಬೋದು ರೀ, ನಮ್ಮದು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕೊನೆಯದಾಗಿ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋಣ ರೀ. ಇವಾಗ ನಮ್ಮದು ಇದು ರೆಡಿಯಾಗಿದೆ ಪಲ್ಯ. ನೋಡ್ಬೋದು ರೀ, ನಮ್ಮದು ಈಸಿಯಾಗಿ ಮತ್ತು ಸುಲಭವಾಗಿ 5 ನಿಮಿಷದಲ್ಲೇ ನೀವು ಈ ಬೆಂಡೆಕಾಯಿ ಪಲ್ಯ ತುಂಬ ರುಚಿಯಾಗಿ ಮತ್ತು ಟೇಸ್ಟಾಗಿಯೂ ಮಾಡ್ಕೋಬೋದು. ಇದು ಫ್ರೆಶ್ ಆದ ಬೆಂಡೆಕಾಯಿ ಆಗಿದ್ರಲ್ಲಿಂದ ರೀ, ನೀರೇನೋ ಹಾಕೋಲಿಲ್ಲ ನಾವು. ನಿಮಗೆ ಬೇಕಾದರೆ ಸ್ವಲ್ಪ ನೀರು ಹಾಕಿನೂ ಬೇಯಿಸ್ಕೋಬೋದು. ಈ ಥರ ಫುಲ್ಲು ನಾವು ಬ್ರೌನ್ ಕಲರ್ ಆಗೋವಂಥ ಬೇಯಿಸಿದ್ರೆ ನಮಗೆ ಪಲ್ಯ ರೆಡಿ ಆಗುತ್ತೆ.
ನೋಡಿದ್ರಲ್ಲ, ನಮ್ಮದು ಬೆಂಡೆಕಾಯಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.